ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಸಚಿವ ಸ್ಥಾನದ ಲಾಬಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಉಳಿದಿರೋದು ಕೇವಲ 2 ಸಚಿವ ಸ್ಥಾನ. ಅದಕ್ಕೆ 7 ಜನ ನಿರಂತರವಾಗಿ ಪೈಪೋಟಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 7 ಜನ ಶಾಸಕರು, 2 ಸ್ಥಾನ, 7 ಜನ. ಯಾರಿಗೆ ಸಿಗುತ್ತೆ ಚಾನ್ಸ್, ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಇದು ಕುಂದಾನಗರಿಯ ಕುರ್ಚಿಯ ಕದನ. ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿಯ ರಾಜಕಾರಣದ ಕದನ ಇದು. ಬೆಳಗಾವಿಗೆ 3 ಮಂತ್ರಿಗಿರಬೇಕು ಅನ್ನುವಂಥ ಪಟ್ಟಣ ಹಿಡಿದು ಕೂತಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯ ರಾಜಕೀಯ ಕದನ. ಗಡಿಭಾಗದ ಜಿಲ್ಲೆಯ ಶಾಸಕರ ಬಿಗಿಪಟ್ಟು ಈಗ ಮಂತ್ರಿಗಿರಿ ಮೇಲಿದೆ. ಡಿಕೆ ಸಂಪುಟದಲ್ಲಿ ಈಗ ಆ್ಯಕ್ಚುಲಿ ಅಸಲಿ ಲೆಕ್ಕಾಚಾರವೇನು? ಇದು ನಿಮ್ಮ ಶಿವವೇಗ ನ್ಯೂಸಿನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಸಲಿ ಲೆಕ್ಕಾಚಾರ ಏನಿದೆ? ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು ಕೇವಲ 2 ಮಂತ್ರಿ ಸ್ಥಾನ, 7 ಜನ ಶಾಸಕರ ಪೈಪೋಟಿ ಅನ್ನುವಂಥದ್ದು ಆಗ್ತಾ ಇದೆ. 7 ಜನರು ಲಾಬಿ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇದೆ ಭಾರೀ ದೊಡ್ಡ ಪ್ರಮಾಣದ ಕುರ್ಚಿಯ ಕದನ. ಬೆಳಗಾವಿಗೆ 1 ಅಲ್ಲ 2 ಅಲ್ಲ 3 ಮಂತ್ರಿಗಿರಬೇಕು. 3 ಮಂತ್ರಿಗಿರಬೇಕು. ರಾಜ್ಯದ ದೊಡ್ಡ ಜಿಲ್ಲೆಯ ರಾಜಕೀಯ ಕದನ ಇದಾಗಿದೆ ಮತ್ತು ಗಡಿಭಾಗದ ಪ್ರದೇಶವೂ ಕೂಡ ಇದಾಗಿದೆ. ಈ ಗಡಿಭಾಗದ ಜಿಲ್ಲೆಯ ಶಾಸಕರ ಬಿಗಿಪಟ್ಟು ಈಗ ಮಂತ್ರಿಗಿರಿ ಮೇಲಿದೆ. ಡಿಕೆ ಸಂಪುಟದ ಅಸಲಿ ಲೆಕ್ಕಾಚಾರ ಏನು? ಇನ್ನುಳಿದಂತಹ 2 ಮಂತ್ರಿಗಿರಿಯನ್ನು ಯಾರಿಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ದಿಸ್ ಈಸ್ ಶಿವವೇಗ ನ್ಯೂಸಿನ ಒನ್ ಆಫ್ ದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಒಂದು ಕಡೆ ಈಗಾಗಲೇ 1 ಮಂತ್ರಿ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರವರು ತೆಗೆದುಕೊಂಡಿದ್ದಾರೆ, ಅವರಿಗೆ ಕೊಡಲಾಗಿದೆ. ಅನೇಕ ಜನ ಶಾಸಕರ ಪೈಕಿ ಸತೀಶ್ ಜಾರಕಿಹೊಳಿ ಆಲ್ಸೋ ಒನ್ ಆಫ್ ದೆಮ್ ಬೆಳಗಾವಿ ಜಿಲ್ಲೆಯಿಂದ ಮಂತ್ರಿಗಿರಿಯನ್ನು ಪಡೆದುಕೊಂಡಿದ್ದಾರೆ. 2 ಮಂತ್ರಿ ಸ್ಥಾನಗಳನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಜ್ಜಾಗಿ ಕುಳಿತುಕೊಂಡಿದ್ದಾರೆ. ಈಗ ಬೆಳಗಾವಿಯ 7 ಜನ ಶಾಸಕರಿಗೆ ಪೈಪೋಟಿ ಅನ್ನುವಂಥದ್ದಿದೆ. ಉಳಿದಿರುವಂಥದ್ದು ಕೇವಲ 2 ಸ್ಥಾನ, 7 ಜನರ ಪೈಪೋಟಿ ಇದೆ. ಔಟ್ ಆಫ್ ದಟ್ 7 ಜನರ ಪೈಕಿ 2 ಹೆಸರು ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. CM ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿದಂತಹ ಲಾಬಿ ಮಾಡಿದಂತಹ ಶಾಸಕರು ಬೆಳಗಾವಿಗೆ 2 ಅಲ್ಲ 3 ಸಚಿವ ಸ್ಥಾನವನ್ನು ನೀಡೋದಕ್ಕೆ ಈಗ ಪಟ್ಟಣ ಹಿಡಿದಿದ್ದಾರೆ. BJP ಸರ್ಕಾರದಲ್ಲಿದ್ದಾಗ ಈ ಜಿಲ್ಲೆಗೆ 4 ಸಚಿವ ಸ್ಥಾನಗಳನ್ನು ಕೊಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕನಿಷ್ಠ ಮಿನಿಮಮ್ 3 ಆದರೂ ಕೊಡಬೇಕು ಅಂತ ಬೆಳಗಾವಿ ಶಾಸಕರ ಬೇಡಿಕೆ ಕಂಡು CM ಡಿ ಕೆ ಶಿವಕುಮಾರ್ ಈಗ ಲಿಟ್ರಲಿ ಸುಸ್ತಾಗಿದ್ದಾರೆ. ಸೌದಿಗೆ ಮಂತ್ರಿಗಿರಿ ನೀಡಲು CM ಡಿ ಕೆ ಶಿವಕುಮಾರ್ ಅವರು ಒಲವು ತೋರಿಸ್ತಾ ಇದ್ದಾರೆ. ಅಥವಾ ಈ ಬಾರಿ ಮಹಿಳಾ ಕೋಟಾದಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಾನ್ಸ್ ಸಿಗುತ್ತಾ? ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಂತಹ ಮಾಜಿ CM ಲಕ್ಷ್ಮಣ್ ಸವದಿ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ಕೂಡ ಹೌದು. ಎಸ್, ಇದು ನಿಮ್ಮ ಶಿವವೇಗ ನ್ಯೂಸಿನ ಒನ್ ಆಫ್ ದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಬೆಳಗಾವಿಯ ರಾಜಕಾರಣ ಹೇಗೆ ಮುಂದಕ್ಕೆ ಸಾಗ್ತಾ ಇದೆ, ಯಾರೆಲ್ಲ ಮಂತ್ರಿಗಿರಿಗಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ ಅನ್ನುವಂತಹ ವಿಚಾರವನ್ನು ನಿಮ್ಮ ಶಿವವೇಗ ನ್ಯೂಸ್ ಈಗ ತೆರೆದಿರ್ತಾ ಇದೆ. BJP ಸರ್ಕಾರದಲ್ಲಿ ಬೆಳಗಾವಿ ಜಿಲ್ಲೆಗೆ 4 ಮಂತ್ರಿ ಸ್ಥಾನಗಳನ್ನು ಕೊಟ್ಟಿದೆ. ಈ ಕಾಂಗ್ರೆಸ್ಸಲ್ಲಿ ಮಿನಿಮಮ್ ಏನಿಲ್ಲ ಅಂತಂದ್ರೂ ಕನಿಷ್ಠ ಪಕ್ಷ 3 ಆದರೂ ಕೊಡಲೇಬೇಕು ಅಂತ ಈಗ ಪಣ ತೊಟ್ಟಿದ್ದಾರೆ ಅಲ್ಲಿಯ ಶಾಸಕರು. ಈಗ ಆಲ್ರೆಡಿ ಒಬ್ಬರಿಗೆ ಕೊಟ್ಟಾಗಿದೆ. ಇನ್ನುಳಿದಿರುವಂಥದ್ದು 2 ಮಂತ್ರಿಗಿರಿಗಳು. ಆ 2 ಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಯಾರಿಗೆ ಕೊಡ್ತಾರೆ? ಆ್ಯಂಡ್ 7 ಜನ ನಾಯಕರು ಇಟ್ಟಿರುವಂತಹ ಡಿಮ್ಯಾಂಡ್ಗೆ ಲಿಟ್ರಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಸುಸ್ತಾಗಿಬಿಟ್ಟಿದ್ದಾರೆ. ಬೆಳಗಾವಿಯ ಶಾಸಕರ ಡಿಮ್ಯಾಂಡ್ಗಳನ್ನು ನೋಡಿ ಈಗ ಸುಸ್ತಾಗಿದ್ದಾರೆ. ಹಾಗಾದರೆ CM ಡಿ ಕೆ ಶಿವಕುಮಾರ್ ಅವರ ಈ ಒಂದು ಮಂತ್ರಿಮಂಡಲದ ಬೆಳಗಾವಿ ರೇಸಲ್ಲಿ ಯಾರ್ಯಾರಿದ್ದಾರೆ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅಥಣಿಯಿಂದ ಟಾಪ್ 2 ಅಲ್ಲಿ ಇರ್ತಕ್ಕಂಥವ್ರು. ಇನ್ನುಳಿದಂತಹ 2 ಸ್ಥಾನಕ್ಕೆ ಈಗ ಪೈಪೋಟಿ ಅನ್ನುವಂಥದ್ದು ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತ್ತು ಲಕ್ಷ್ಮಣ್ ಸವದಿ ಅಥಣಿ. ಇಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ಹೇಳೋಕ್ಕಾಗಲ್ಲ. 3 ಕೇಳ್ತಾ ಇದ್ದಾರೆ, ಅದರಲ್ಲಿ 1 ಕೊಟ್ಟಾಗಿದೆ. ಉಳಿದಿರೋದು 2 ಸ್ಥಾನಗಳನ್ನು ಇವರಿಗೆ ಕೊಡ್ತಾರಾ? ಇನ್ನೊಂದು ಕಡೆ ಅಶೋಕ್ ಪಟ್ಟಣ್, ಒನ್ ಆಫ್ ದ ಸೀನಿಯರ್ ಲೀಡರ್ ಬೆಳಗಾವಿಯ ಜಿಲ್ಲೆಯಲ್ಲಿ, ಅವರಿಗೇನಾದರೂ ಚಾನ್ಸ್ ಇದೆನಾ? ಅಥವಾ ಮಹಿಳಾ ಕೋಟಾದಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೋಗುತ್ತಾ? ಅಥವಾ ಇದೇ ಡಿ ಕೆ ಶಿವಕುಮಾರ್ ಅವರನ್ನು ನಂಬಿಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಬಂದಂತಹ ಈ ಹಿಂದೆ ಸಾರಿಗೆ ಸಚಿವರಾಗಿ DCM ಆಗಿ ಕೆಲಸ ನಿರ್ವಹಿಸಿದಂತಹ ಲಕ್ಷ್ಮಣ್ ಸವದಿ ಅವರಿಗೆ ಕೊಡ್ತಾರಾ? ಕಾದು ನೋಡಬೇಕಾಗಿದೆ.
ಆದರೆ ಲಿಟ್ರಲಿ ಡಿ ಕೆ ಶಿವಕುಮಾರ್ ಅವರು ಸುಸ್ತಾಗಿದ್ದಂತರೂ ಸತ್ಯ. ಇನ್ನು ಜಾತಿವಾರು ಲೆಕ್ಕಾಚಾರದಲ್ಲಿ ನೋಡೋದಾದರೆ ಒಂದು ಕಡೆ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಸೌಕರ್ಯರಿಗೆ ಟಿಕೆಟ್ ಕೊಟ್ಟಾಗಿದೆ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ. ಇನ್ನು ಲಿಂಗಾಯತರ ಮನವೊಲಿಸೋದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೆ ಮಂತ್ರಿಗಿರಿಯನ್ನು ಕೊಡಲಾಗುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗ, ಲಕ್ಷ್ಮಣ್ ಸವದಿ ಅವರಿಗ? ಅದನ್ನು ನಾವು ನೋಡಬೇಕಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಎಸ್, ವಿಲ್ ಚೆಕ್ ಇಟ್ ಔಟ್ ಏನು ಅಂತ ನೋಡಿಕೊಂಡು ಬರೋಣ. ಡಿ ಕೆ ಶಿವಕುಮಾರ್ ಟೀಮ್ಗೆ ಚಾನ್ಸ್ ಸಿಕ್ಕರೆ ಸಿದ್ದು ಟೀಮ್ ಸುಮ್ಮನಿರುತ್ತಾ? ಎಸ್, ಸಿದ್ದು ಟೀಮಿನ 3-4 ಶಾಸಕರಿಂದ ಈಗ ಸಚಿವ ಸ್ಥಾನಕ್ಕೆ ಭರ್ಜರಿ ಲಾಬಿ ನಡೀತಾ ಇದೆ. 4ರಲ್ಲಿ 2 ಮಂತ್ರಿಗಿರಿ ಕೊಡುವಂತೆ ಈಗ ಪಟ್ಟು ಬಿದ್ದಿದ್ದಾರೆ. ಸಿದ್ದು ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತಹ 4 ಜನ ಶಾಸಕರು. ಒಂದು ಸ್ಥಾನ ಡಿ ಕೆ ಶಿ ಕೋಟಾಗೆ ಹೋದರೆ ಹೋಗಿ, ಇನ್ನುಳಿದಂತಹ ಸ್ಥಾನಗಳು ತಮಗೂ ಕೂಡ ಕಲ್ಪಿಸಬೇಕು, ಅವರಿಗೂ ಕೂಡ ಅವಕಾಶವನ್ನು ತಲುಪಿಸಬೇಕನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಸಿದ್ದು ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಈಗ ಬೆಳಗಾವಿಯ ಶಾಸಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಮಂತ್ರಿ ಮಂಡಲವನ್ನು ಸೇರೋದಕ್ಕೆ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ. ದಿಸ್ ಈಸ್ ಅಶ್ವೇಗ ನ್ಯೂಸಿನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೌದು, ಬೆಳಗಾವಿಯ ಅನೇಕ ಶಾಸಕರ ಪೈಕಿ ಉಭಯ ನಾಯಕರಿಗೂ ಸಂಬಂಧಪಟ್ಟಂತಹ ಆತ್ಮೀಯ ಶಾಸಕರುಗಳಿದ್ದಾರೆ. ಜಗತ್ತಿನಲ್ಲಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯಾನೋ ಹಾಗೆ ಕಾಂಗ್ರೆಸ್ಸಿನಲ್ಲಿ 2 ಬಣಗಳಿದೆ. ಡಿ ಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಬಣ. ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ಬೇಜಾರು. ಹಾಗೆ ಮಂತ್ರಿಗಿರಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಬಳಗಕ್ಕೆ ಕೊಟ್ಟರೆ, ಅವರ ಟೀಮಿಗೆ ಕೊಟ್ಟರೆ, ಈ ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಟೀಮ್ ಸುಮ್ಮನೆ ಇರುತ್ತಾ? ಆಬ್ವಿಯಸ್ಲಿ ನಾಟ್. ಒಂದು ಬೇಕಾದರೆ ಈ ಒಂದು 2-3 ಸ್ಥಾನಗಳಲ್ಲಿ ಒಂದು ಬೇಕಾದರೆ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರಿಗೆ ಕೊಟ್ಕೊಳ್ಳಿ. ಇನ್ನು ಉಳಿದಂತಹ ಮಂತ್ರಿಗಿರಿಯ ಸ್ಥಾನಗಳು ಏನೇನಿದೆ ಅದು ಸಿದ್ದರಾಮಯ್ಯನವರ ಟೀಮಿಗೆ ಬರಬೇಕು ಅನ್ನುವಂತಹ ಒಂದು ಲಾಬಿ ನಡೀತಾ ಇದೆ. ಸಿದ್ದರಾಮಯ್ಯನವರನ್ನು ಮುಂದಿಟ್ಟುಕೊಂಡು ಹೈಕಮಾಂಡ್ಗೆ ರೆಕಮೆಂಡೇಷನನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲ ಶಾಸಕರು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರ ಟೀಮಿನಲ್ಲಿ ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ? ಆಸಿಫ್ ಸೇಠ್, ಬೆಳಗಾವಿ ಉತ್ತರದಿಂದ ಆಸಿಫ್ ಸೇಠ್ ಇದ್ದಾರೆ, ಸಿದ್ದರಾಮಯ್ಯನವರ ಆತ್ಮೀಯರು. ನಾನಾಗಲೇ ಹೇಳಿದೆ, ಅಶೋಕ್ ಪಠಾಣ್ ರಾಮದುರ್ಗದಿಂದ ಸಿದ್ದರಾಮಯ್ಯನವರ ಟೀಮ್ನಲ್ಲಿರುವಂಥವರು. ಮಹಂತೇಶ್ ಕೌಜಲಗಿ ಬೈಲಹೊನಗಲ್ಲಿನ ಶಾಸಕರು, ಇವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಗಣೇಶ್ ಹುಕ್ಕೇರಿ ಚಿಕ್ಕೋಡಿಯಿಂದ 4 ಜನರಿದ್ದಾರೆ. 4 ಜನರಿಗೆ ಯಾರ್ಯಾರಿಗೆ ಮಂತ್ರಿಗಿರಿ ಒಲಿಯುತ್ತೆ ಸಿದ್ದರಾಮಯ್ಯನವರು, ಯಾರ ಹೆಸರನ್ನು ಹೈಕಮಾಂಡಿಗೆ ಸೂಚಿಸ್ತಾರೆ, ಮೆನ್ಷನ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಕುಂದಾನಗರಿಯ ರಾಜಕೀಯ ಕದನ, ಮಂತ್ರಿಗಿರಿಯ ಫೈಟ್. ಯಾವಾಗ ಇದಕ್ಕೆ ಇತಿಶ್ರೀ ಹಾಡ್ತಾರೆ, ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.